15/4/2024 is the first date of drawing. ಹಾಗೇನೆ ಲಾಸ್ಟ್ ಮಂತ್ ಆಫ್ ದಿ ಇಯರ್ ಮಾರ್ಚ್ 2025 ಆಗುತ್ತಲ್ವಾ, ಮಾರ್ಚ್ 2025 ನ ಮಿಡಲ್ ಅಂದ್ರೆ 15/3/2025 ಇದು ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ಹಾಗೆ ಇಯರ್ ಎಂಡ್ ಯಾವ್ದಾಗುತ್ತೆ 31/3/2025 ಇದು ಇಯರ್ ಎಂಡ್. ಈ ಡೇಟ್ ಇಂದ ಇಲ್ಲಿ ತನಕ ಲಾಂಗೆಸ್ಟ್, ಈ ಡೇಟ್ ಇಂದ ಇಲ್ಲಿ ತನಕ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್, ಇದರ ಎವರೇಜ್ ಅನ್ನು ತಗೋತೀವಿ. ಮಿಡಲ್ ಅಲ್ಲಿ ಏನಾದ್ರು ವಿಡ್ರಾ ಮಾಡ್ಕೊಂಡಿದ್ರೆ ಆ ಕ್ವಾರ್ಟರ್ ನ ಮಿಡಲ್ ಮಂತ್ ನೋಡ್ಕೊಳ್ಳಿ, ಅದರ ಮಿಡಲ್ ಅಂದ್ರೆ 5th ಮಂತ್ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆಗುತ್ತೆ, 5th ಮಂತಿನ ಮಿಡಲ್ ಗೆ 15/5 ಆಗುತ್ತೆ. ಹಾಗೆ ಲಾಸ್ಟ್ ಕ್ವಾರ್ಟರ್ ನ ಮಿಡಲ್ ಮಂತ್ ಅಂದ್ರೆ ಸೆಕೆಂಡ್ ಮಂತ್ ಆಗುತ್ತೆ, ಸೆಕೆಂಡ್ ಮಂತಿನ ಮಿಡಲ್ 15ನೇ ತಾರೀಕು ಆಗುತ್ತೆ. ಸೊ 15/2/2024 ಅಂಡ್ ಇಲ್ಲಿ 15/5/2023 ಈ ರೀತಿಯಾಗಿ ಎರಡು ಡೇಟ್ ಆಫ್ ಡ್ರಾಯಿಂಗ್ ಅನ್ನು ಬರ್ಕೊಂಡು ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ ಮಾಡಿದಾಗ 10.5 + 1.5 ಬರುತ್ತೆ. ಡಿವೈಡ್ ಬೈ 2 ಮಾಡಿದ್ರೆ ನಮಗೆ 6 ಮಂತ್ಸ್ ಸಿಗುತ್ತೆ. ಸೊ ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ ಗಳನ್ನು ನೆನಪಿಟ್ಕೊಂಡು ಕೂಡ ಬರೀಬಹುದು, ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಷನ್ ಗಳನ್ನ ನಾನು ಹೇಳ್ಕೊಟ್ಟ ಹಾಗೆ ಮಾಡ್ಕೊಂಡು ಕೂಡ ಬರೀಬಹುದು. ಹೇ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅಕೌಂಟೆನ್ಸಿ ಈಸಿ ಲರ್ನ್. ಐ ಆಮ್ ದರ್ಶನ ಹೆಗ್ಡೆ ಹಿಯರ್. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಲೋ ಡಿಯರ್ ಸ್ಟೂಡೆಂಟ್ಸ್, ಇವತ್ತು ನಾನು ಸೆಕೆಂಡ್ PUC ಅಕೌಂಟೆನ್ಸಿ ಇನ್ನೊಂದು ಇಂಪಾರ್ಟೆಂಟ್ ಆಗಿರುವಂಥ 6 ಮಾರ್ಕ್ ಟಾಪಿಕ್ ಜೊತೆ ಬಂದಿದ್ದೀನಿ. ದಟ್ ಈಸ್ ಇಂಟ್ರೆಸ್ಟ್ ಆನ್ ಡ್ರಾಯಿಂಗ್ ಕ್ಯಾಲ್ಕುಲೇಷನ್ ಅಂಡರ್ ಎವರೇಜ್ ಪೀರಿಯಡ್ ಮೆಥಡ್. ಸೊ ನಾವು ಈ ಹಿಂದಿನ ಸೆಷನಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ಯಾವ ರೀತಿಯಾಗಿ ಡ್ರಾಯಿಂಗ್ ಮೇಲೆ ಇಂಟ್ರೆಸ್ಟ್ನ ಕ್ಯಾಲ್ಕುಲೇಷನ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ವಿ. ಸೊ ಹಾಗೆ ನಾನು ಯಾವೆಲ್ಲ ಮೆಥಡ್ ಇರುತ್ತೆ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನಲ್ಲಿ, ಅದನ್ನು ಯಾವಾಗೆಲ್ಲ ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅದರಲ್ಲಿ ಹೇಳಿದ್ದೆ. ನೀವು ಅದನ್ನು ಇನ್ನೂ ನೋಡಿಲ್ಲ ಅಂತಂದರೆ ಇಲ್ಲಿ ಕೆಳಗಡೆ ಟೈಟಲ್ ಪಕ್ಕ ಇರುವಂಥ ಡೌನ್ ಬಟನ್ ಅನ್ನು ಪ್ರೆಸ್ ಮಾಡಿ ಡಿಸ್ಕ್ರಿಪ್ಷನ್ ಅನ್ನು ನೀವು ಚೆಕ್ ಮಾಡಿದ್ರೆ ಅಲ್ಲಿ ಕೂಡ ಸಿಗುತ್ತೆ. ಹಾಗೆ ಎಂಡ್ ಸ್ಕ್ರೀನ್ ಅಲ್ಲಿ ಕೂಡ ಲಿಂಕ್ ಅನ್ನು ಕೊಟ್ಟಿರ್ತೀನಿ. ಹಾಗೆ ಈ ಚಾಪ್ಟರ್ನ ಪ್ಲೇಲಿಸ್ಟ್ ಲಿಂಕ್ ಕೂಡ ಅದರಲ್ಲಿ ಇರುತ್ತೆ, ನೀವು ಚೆಕ್ ಮಾಡ್ಬೋದು. ಆ ಸೆಷನ್ ಅಲ್ಲಿ ನಾನು ಈ ಪ್ರಾಡಕ್ಟ್ ಮೆಥಡ್ ಅನ್ನ ಯೂಸ್ ಮಾಡಿಕೊಂಡು ಇಂಟ್ರೆಸ್ಟ್ ಅನ್ನ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೆ ಅಲ್ವಾ. ಸೊ ಅದರಲ್ಲಿ ಮೂರ್ತಿ ಕ್ವಶನ್ ಏನಿದೆ ಕ್ವಶನ್ ಬ್ಯಾಂಕ್ದು, ಅದರಲ್ಲಿ ಕ್ವಾರ್ಟರ್ಲಿ ಸೇಮ್ ಅಮೌಂಟ್ ಅನ್ನ ವಿಡ್ರಾ ಮಾಡಿದಾನೆ ಅಂತ ಕೊಟ್ಟಿದ್ರು. ಅದನ್ನೇ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಹೇಳಿದ್ರು. ಬಟ್ ನಾನು ಹೇಳಿದ್ದೆ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಅದು ಎವರೇಜ್ ಪೀರಿಯಡ್ ಮೆಥಡ್ ಅಂತ ಆಗಬೇಕಿತ್ತು ಅಂತ. ಅದನ್ನ ನೆಕ್ಸ್ಟ್ ಸೆಷನ್ ಅಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿದ್ದೆ ಅಲ್ವಾ. ಬಟ್ ನಾವು ಅದನ್ನ ಪ್ರಾಡಕ್ಟ್ ಮೆಥಡ್ ಅಲ್ಲಿ ಮಾಡೋದು ಹೇಗೆ ಅನ್ನೋದನ್ನ ಕಲ್ತ್ಕೊಂಡಿದ್ವಿ. ಅಂದ್ರೆ ಕ್ವಾರ್ಟರ್ಲಿ 4 ಡೇಟಿಗೆ ನಾವು ಡೇಟ್ ಬರ್ಕೊಂಡು ಅಮೌಂಟ್ ಆಫ್ ಡ್ರಾಯಿಂಗ್ ಸೇಮ್ ಅಮೌಂಟ್ ಅನ್ನ ವಿಡ್ರಾ ಮಾಡಿರ್ತಾನೆ, ಆ ರೀತಿ ಅಮೌಂಟ್ ಅನ್ನ ಬರ್ಕೊಂಡು ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡಿಕೊಂಡು ಇಂಟ್ರೆಸ್ಟ್ ಅನ್ನ ಫಾರ್ಮುಲಾ ಹಾಕಿ ಕ್ಯಾಲ್ಕುಲೇಷನ್ ಮಾಡಿದ್ವಿ ಅಲ್ವಾ. ಇದು ಸ್ವಲ್ಪ ಲೆಂದಿ ಪ್ರೊಸೆಸ್ ಅಂತ ಹೇಳ್ಬೋದು. ಈ ರೀತಿ ಸೇಮ್ ಅಮೌಂಟ್ ವಿಡ್ರಾ ಆದಾಗ, ಸೇಮ್ ಟೈಮ್ ಇಂಟರ್ವಲ್ಗೆ ವಿಡ್ರಾ ಆದಾಗ, ಅಂದ್ರೆ ಒಂದು ಡ್ರಾಯಿಂಗ್ ಡೇಟ್ ಇದೆ ಇನ್ನೊಂದು ಡ್ರಾಯಿಂಗ್ ಡೇಟಿನ ಮಧ್ಯೆ ಇರುವಂಥ ಗ್ಯಾಪ್ ಏನಿದೆಯಲ್ಲ ಇದು ಸೇಮ್ ಇರಬೇಕು. ನೋಡಿ ಇಲ್ಲಿ ಒಂದು ಪ್ಯಾಟರ್ನ್ ಇದೆ 12/9/6/3 ಅಂದರೆ 3 ಮಂತ್ಸ್ ಗ್ಯಾಪ್ ಇದೆ. ಅಂದರೆ ಕ್ವಾರ್ಟರ್ಲಿ ಅವನು ವಿಡ್ರಾ ಮಾಡ್ತಾ ಇದ್ದಾನೆ, ಅಥವಾ ಅವನು ಮಂತ್ಲಿ ವಿಡ್ರಾ ಮಾಡ್ಬೋದು. ಸೊ ಈ ರೀತಿಯ ಫಿಕ್ಸ್ಡ್ ಟೈಮ್ ಇಂಟರ್ವಲ್ಗೆ ಸೇಮ್ ಅಮೌಂಟನ್ನು ಅವನು ವಿಡ್ರಾ ಮಾಡಿದಾಗ ಇಷ್ಟು ಲೆಂದಿ ಪ್ರೊಸೆಸನ್ನು ನಾವು ಮಾಡಿಕೊಂಡು ಕ್ಯಾಲ್ಕುಲೇಷನ್ ಮಾಡಬೇಕು ಅಂತ ಇರಲ್ಲ. ಸೊ ಸಿಂಪ್ಲಿ ಎವರೇಜ್ ಪೀರಿಯಡ್, ಈ ಔಟ್ಸ್ಟ್ಯಾಂಡಿಂಗ್ ಮಂತ್ ಲಾಂಗೆಸ್ಟ್ ಶಾರ್ಟೆಸ್ಟ್ ಇರುತ್ತಲ್ಲ ಇದರ ಎವರೇಜನ್ನು ತಗೊಂಡು ಆ್ಯಂಡ್ ಟೋಟಲ್ ಡ್ರಾಯಿಂಗ್ಸಿಗೆ ಅದನ್ನು ಮಲ್ಟಿಪ್ಲೈ ಮಾಡಿ ನಾವು ಇಂಟ್ರೆಸ್ಟನ್ನು ಫೈಂಡ್ ಔಟ್ ಮಾಡ್ಬೋದು. ಸೊ ದಟ್ ಈಸ್ ವೆರಿ ಸಿಂಪಲ್ ಕಂಪೇರಿಂಗ್ ಟು ದಿಸ್. ಹಾಗಾಗಿ ಅದಕ್ಕೆ ನಾವು ಶಾರ್ಟ್ಕಟ್ ಮೆಥಡ್ ಅಂತ ಹೇಳ್ತೀವಿ. ಸೊ ಈ ಎವರೇಜ್ ಪೀರಿಯಡ್ ಮೆಥಡನ್ನು ನಾವು ಯೂಸ್ ಮಾಡಬೇಕಾಗಿರೋದು ಓನ್ಲಿ ವ್ಯಾನ್ ಫಿಕ್ಸ್ಡ್ ಅಮೌಂಟ್ ಈಸ್ ವಿಡ್ರಾನ್ ಅಟ್ ದಿ ಫಿಕ್ಸ್ಡ್ ಟೈಮ್ ಇಂಟರ್ವಲ್. ಓಕೆ, ಮಂತ್ಲಿ ಕ್ವಾರ್ಟರ್ಲಿ ಈ ರೀತಿಯಾಗಿ ಫಿಕ್ಸ್ಡ್ ಅಮೌಂಟನ್ನು ಅವನು ವಿಡ್ರಾ ಮಾಡಿಕೊಂಡ್ರೆ ಮಾತ್ರ ಈ ಮೆಥಡನ್ನು ನಾವು ಯೂಸ್ ಮಾಡ್ಕೊಳ್ಳಿಕ್ಕಾಗತ್ತೆ. ಸೊ ಹಾಗಿದ್ರೆ ಯಾವ ರೀತಿ ಮಾಡೋದು ಅಂತ ನೋಡ್ತಾ ಹೋಗೋಣ. ನಾನು ಹೇಳಿದ್ದೆ ಇದಕ್ಕೆ ಎವರೇಜ್ ಪೀರಿಯಡ್ ಮೆಥಡಲ್ಲಿ ಹೇಗೆ ಸೊಲ್ಯೂಷನ್ ಮಾಡ್ತೀವಿ ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ನಿಮಗೆ ಹೇಳ್ಕೊಡ್ತೀನಿ ಅಂತ. ಸೊ ಇಲ್ಲಿ ಕ್ವಶನಲ್ಲಿ ಏನಿತ್ತು, ಮೂರ್ತಿ ವಿಡ್ರಾಸ್ ₹4,000 ಕ್ವಾರ್ಟರ್ಲಿ ಅಂತ ಇತ್ತು. ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಅಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್ ಅಂತ ಅಲ್ವಾ. ಈ ಕ್ವಾರ್ಟರ್ಲಿ ರಿಲೇಟೆಡ್ ಕ್ವಶನ್ಗೆ ಬರೋದಕ್ಕೆ ಮೊದಲು ಮಂತ್ಲಿ ಕೊಟ್ಟಾಗ ಹೇಗೆ ಮಾಡೋದು ಅನ್ನೋದನ್ನ ಫಸ್ಟ್ ಕಲ್ತ್ಕೊಳ್ಳೋಣ, ಆಯ್ತಾ. ಆಮೇಲೆ ಕ್ವಾರ್ಟರ್ಲಿ ಕೊಟ್ಟಾಗ ಹೇಗೆ ಮಾಡೋದು, ಈ ಕ್ವಶನ್ಗೆ ಆನ್ಸರ್ ಮಾಡೋದು ಹೇಗೆ ಅನ್ನೋದನ್ನ ನಾನು ಹೇಳ್ಕೊಡ್ತೀನಿ. ಸೊ ಲೆಟ್ಸ್ ಮೂವ್ ಟು ದಿ 4th ಕ್ವಶನ್ ಇನ್ ದಿ ಕ್ವಶನ್ ಬ್ಯಾಂಕ್. Calculate interest on drawing of Mr. Kamlakar at 10% per annum if he withdraw ₹1,000 per month by shortcut method ಅಂತ ಹೇಳಿದ್ದಾರೆ. ಎರಡು ಕೇಸ್ ಇದೆ, at the beginning of each month and at the end of each month. ಸೊ ಅದೇ ಕ್ವಶನ್ ಅನ್ನ ನಾನಿಲ್ಲಿ ಬರ್ಕೊಂಡಿದ್ದೀನಿ, ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಅದ್ರ ಜೊತೆಗೆ ನಾನು ಇನ್ನೂ ಒಂದು ಕೇಸನ್ನು ಸೇರಿಸಿದ್ದೀನಿ ನಿಮಗೆ ಇದರಲ್ಲೇ ಅರ್ಥ ಆಗಲಿ ಅಂತ ಹೇಳಿ. ಅಂದರೆ 3 ಥರದಲ್ಲಿ ಕೊಡ್ಬೋದು. ಮಂತ್ಲಿ ಕೊಟ್ಟಾಗ ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್, ಅಟ್ ದಿ ಎಂಡ್ ಆಫ್ ಈಚ್ ಮಂತ್ ಕೊಡ್ಬೋದು, ಇಲ್ಲ ಅಟ್ ದಿ ಮಿಡಲ್ ಆಫ್ ಈಚ್ ಮಂತ್ ಅಂತಲೂ ಕೊಡ್ಬೋದು. ಸೊ ಈ 3 ಕೇಸಲ್ಲಿ ಹೇಗೆ ಮಾಡೋದು ಅಂತ ನಾವು ನೋಡ್ತಾ ಹೋಗೋಣ. ಇಲ್ಲಿ ಎವರೇಜ್ ಪೀರಿಯಡ್ ಮೆಥಡ್ ಅಂದರೆ ನಮಗೆ ಮೊದಲಿಗೆ ಬೇಕಾಗಿರೋದು ಎವರೇಜ್ ಪೀರಿಯಡ್. ಇಲ್ಲಿ ಎವರೇಜ್ ಪೀರಿಯಡ್ ಅಂದ್ರೆ ಏನು, ಔಟ್ಸ್ಟ್ಯಾಂಡಿಂಗ್ ಮಂತ್ ನಮ್ಗೇನು ಸಿಕ್ತಿತ್ತಲ್ಲ ಪ್ರಾಡಕ್ಟ್ ಮೆಥಡ್ ಅಲ್ಲಿ, ಅದರಲ್ಲಿ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತಿನ ಎವರೇಜ್ ಅಂತ ಹೇಳ್ತೀವಿ ನಾವು. ಸೊ ನಾನು ಇಲ್ಲಿ ತೋರಿಸ್ತೀನಿ ನೋಡಿ ನಿಮಗೆ. ಪ್ರಾಡಕ್ಟ್ ಮೆಥಡ್ ಅಲ್ಲಿ ಇಲ್ಲಿ ನಾವು ಈ ಶುದ್ಧ ಬರ್ಕೋತಾ ಹೋಗ್ತೀವಿ ಅಲ್ವಾ. ಇದು ಕ್ವಾರ್ಟರ್ಲಿ ಇತ್ತು, ಅಂದ್ರೆ ನಾವೇನ್ ಮಾಡ್ಕೊಂಡಿದ್ವಿ, ಡೇಟ್ ಆಫ್ ಡ್ರಾಯಿಂಗ್ ಅನ್ನ ನಾವೇ ಬರ್ಕೊಂಡಿದ್ವಿ, ಯಾವ್ಯಾವ ಡೇಟಿಗೆ ಕ್ವಾರ್ಟರ್ ಬಿಗಿನಿಂಗ್ ಆಗುತ್ತೆ ಅದನ್ನ ಬರ್ಕೊಂಡಿದ್ವಿ. ಅದಾದ್ಮೇಲೆ ಅಮೌಂಟ್ ಆಫ್ ಡ್ರಾಯಿಂಗ್ ಸೇಮ್ ಅಮೌಂಟ್ ಅನ್ನು ವಿಡ್ರಾ ಮಾಡ್ತಾನಲ್ವಾ, ಹಾಗಾಗಿ ಅಮೌಂಟ್ ಆಫ್ ಡ್ರಾಯಿಂಗ್ ಬರ್ಕೊಂಡಿದ್ವಿ. ಅದಾದ್ಮೇಲೆ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ ಮಾಡಿದಾಗ ನಮಗೆ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗಿಗೆ 12 ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆಯಿತು. ಅಂದರೆ ಈ ಡೇಟಿಂದ ಡ್ರಾಯಿಂಗ್ ಡೇಟಿಂದ ಇಯರ್ ಎಂಡ್ ತನಕ 12 ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಹಾಗೆ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗಿಂದ
ಇಯರ್ ಎಂಡ್ ತನಕ 3 months ಔಟ್ಸ್ಟ್ಯಾಂಡಿಂಗ್ ಆಗಿತ್ತು. ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ 1/1/2024, ಅದರಿಂದ ಇಯರ್ ಎಂಡ್ ತನಕ ಅಂದರೆ 3 months ಆಗಿತ್ತಲ್ವಾ. ಸೊ ಇದು ಲಾಂಗೆಸ್ಟ್ ಅಥವಾ ಲಾರ್ಜೆಸ್ಟ್ ನಂಬರ್ ಆ್ಯಂಡ್ ಇಟ್ ಈಸ್ ಸ್ಮಾಲೆಸ್ಟ್ ನಂಬರ್. ಸೊ ಇದು ಎರಡರ ಎವ್ರೇಜನ್ನು ನಾವು ತೊಗೊಬಿಡ್ತೀವಿ, ಯಾಕಂದರೆ ಇಲ್ಲೊಂದು ಪ್ಯಾಟರ್ನ್ ಇದೆ, ಸೇಮ್ ಟೈಮ್ ಗ್ಯಾಪ್ ಇದೆ ಅಲ್ವಾ ಮಧ್ಯದಲ್ಲಿ. ಹಾಗಾಗಿ ನಾವು ಇದರ ಎವ್ರೇಜನ್ನು ಮೊದಲು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ ಎವ್ರೇಜ್ ಪೀರಿಯಡ್ ಮೆಥಡಲ್ಲಿ. ಸೊ ಅದಕ್ಕೆ ಫಾರ್ಮುಲಾ ಏನು, ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಪ್ಲಸ್ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಡಿವೈಡ್ ಬೈ 2. ಇದು ಹೇಗೆ ಸಿಗತ್ತಪ್ಪ ಅಂದರೆ, ನಾವು ಪ್ರತಿ ಕೇಸಿಗೆ ಡೇಟ್ ಆಫ್ ಡ್ರಾಯಿಂಗನ್ನು, ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಯಾವುದು, ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಯಾವುದು ಅದನ್ನು ಮೊದಲು ಬರ್ಕೋಬೇಕು, ಆವಾಗ ಸಿಗುತ್ತೆ. ಅಂದರೆ ನಮಗೆ ಈ ಕೇಸ್ ಸಾಲ್ವ್ ಮಾಡೋದು ಕೂಡ ಈಸಿ ಆಗುತ್ತೆ. ಸೊ ಈ ಕೇಸಲ್ಲಿ ಏನಾಗಿದೆ, ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್ ಅವನು ವಿತ್ಡ್ರಾ ಮಾಡ್ತಾ ಇದ್ದಾನೆ. ಅಂದಮೇಲೆ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗನ್ನು ನಾವು ಬರ್ಕೊಳ್ಳೋಣ. ನೋಡಿ, ಇಲ್ಲಿ ಅವರು ಯಾವ ಇಯರ್ ಅಂತ ಕೊಟ್ಟಿಲ್ಲ ಅಲ್ವಾ ಕ್ವಶನಲ್ಲಿ. ಅವರು ಇಯರ್ ಕೊಟ್ಟಿಲ್ಲ ಅಂದರೂ ನಾವು ಯಾವುದಾದ್ರೂ ಒಂದು ಇಯರನ್ನು ತೊಗೋಬೋದು, ತೊಂದರೆ ಇಲ್ಲ. ಸೊ ಈ 2024-25 ನಾವು ಇಯರ್ ಅಂತ ಕನ್ಸಿಡರ್ ಮಾಡೋಣ. ಇದರಲ್ಲಿ ಪ್ರತಿ ವರ್ಷ ಸ್ಟಾರ್ಟ್ ಆಗೋದು ಏಪ್ರಿಲಿಂದ ಅಲ್ವಾ. ಏಪ್ರಿಲ್ 1, 2024 ಮಾರ್ಚ್ 31, 2025 ತನಕ 1 ವರ್ಷ ಆಗುತ್ತೆ. ಅದರಲ್ಲಿ ಅವನು ಪ್ರತಿ ಮಂತಿನ ಬಿಗಿನಿಂಗಿಗೆ ವಿತ್ಡ್ರಾ ಮಾಡ್ತಾ ಇದ್ದಾನೆ. ಅಂದಮೇಲೆ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಯಾವುದಾಯಿತು, ಏಪ್ರಿಲ್ 1 ಅಲ್ವಾ, 1/4/2024 ಆಯಿತು. ಇನ್ನು ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗನ್ನು ಬರ್ಕೊಳ್ಳೋಣ. ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಅಂದರೆ ಮಾರ್ಚ್ ಎಂಡಿಗಲ್ಲ. ನೋಡಿ, ಬಿಗಿನಿಂಗ್ ಆಫ್ ಈಚ್ ಮಂತಿಗೆ ಅವನು ವಿತ್ಡ್ರಾ ಮಾಡ್ತಾ ಇದ್ದಾನೆ. ಅಂದಮೇಲೆ ಮಾರ್ಚ್ ಮಂತ್ ಲಾಸ್ಟ್ ಮಂತ್. ಸೊ ಮಾರ್ಚ್ ಮಂತಿನ ಬಿಗಿನಿಂಗಿಗೆ ಅಂದರೆ 1/3/2025. ದಿಸ್ ಇಸ್ ದಿ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ಸೊ ಇಲ್ಲಿಂದ ಇಯರ್ ಎಂಡ್ ತನಕ, ಇಯರ್ ಎಂಡ್ ಯಾವುದಾಗತ್ತೆ ಇದಕ್ಕೆ, 31/3/2025 ಅಲ್ವಾ. ಇಲ್ಲಿ ಬರ್ಕೋತೀನಿ ಚಿಕ್ಕದಾಗಿ. ಸೊ ನಾವೇನು ಮಾಡ್ತೀವಿ, ಈ ಡೇಟಿಂದ ಇಲ್ಲಿ ತನಕ, ಈ ಡೇಟಿಂದ ಇಲ್ಲಿ ತನಕ ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಅವ್ನಿಗೆ ಎಷ್ಟು ಮಂತಿಗೆ ಇಂಟ್ರೆಸ್ಟನ್ನು ಪೇ ಮಾಡಬೇಕಲ್ಲ ಅಷ್ಟು ಮಂತಿಗೆ ನಾವು ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಹೇಳ್ತೀವಿ. ಸೊ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಇದಾಗಿದೆ. ಸೊ ಇಲ್ಲಿಂದ ಅವ್ನು ಇಯರ್ ಎಂಡ್ ತನಕನೂ ಆ ಡ್ರಾಯಿಂಗಿಗೆ ಇಂಟ್ರೆಸ್ಟನ್ನ ಕೊಡಬೇಕಲ್ವಾ. ಹಾಗಾಗಿ 1/4/2024 31/3/2025 ತನಕ ಎಷ್ಟು ಮಂತ್ ಆಗುತ್ತೆ ನೋಡೋಣ. ಇಲ್ಲಿ 1 ಇರೋದ್ರಿಂದ ಪೂರ್ತಿ 4th ಮಂತನ್ನು ಕನ್ಸಿಡರೇಷನ್ ಮಾಡ್ತೀವಿ. 4, 5, 6, 7, 8, 9, 10, 11, 12, 1, 2 and 3. ಸೊ ಟೋಟಲ್ 12 months ಲಾಂಗೆಸ್ಟ್ ಆಯಿತು. ಸೊ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗಿಂದ ಇಯರ್ ಎಂಡ್ ತನಕ ಬರುವಂಥ ಔಟ್ಸ್ಟ್ಯಾಂಡಿಂಗ್ ಮಂತ್ ಲಾಂಗೆಸ್ಟ್ ಆಗುತ್ತೆ. ಸೊ ಫಾರ್ಮುಲಾದಲ್ಲಿ ನಾನು 12 ಅಂತ ಬರಿತೀನಿ ಇಲ್ಲಿ. ಹಾಗೆ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗಿಂದ ಇಯರ್ ಎಂಡ್ ತನಕ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಆಗುತ್ತೆ. ಸೊ ಇದಕ್ಕೆ ಎಷ್ಟಾಗುತ್ತೆ ಅಂತ ನೋಡ್ಕೊಳ್ಳೋಣ. 1/3/2025 ಇದೆ. ಅಂದರೆ ಮಾರ್ಚ್ ತಿಂಗಳ ಬಿಗಿನಿಂಗಿಂದ ಮಾರ್ಚ್ ತಿಂಗಳ ಎಂಡ್ ತನಕ 1 month ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಅದನ್ನು ಇಲ್ಲಿ ಬರ್ಕೊಂಡೆ. ಸೊ 1 + 12 ಹೋಲ್ ಡಿವೈಡೆಡ್ ಬೈ 2. ಅಂದರೆ ಇದೆರಡರ ಎವರೇಜ್ ತೊಗೊಂಡ್ವಿ. ಇಲ್ಲಿ 2 ಅಂತ ನಾವು ಬರೀತೀವಲ್ಲ, ಅದು ಕಾಮನ್ ಇರುತ್ತೆ. ಯಾವುದೇ ನಂಬರ್ನ ಎವರೇಜ್ ಮಾಡಬೇಕು ಅಂದರೆ ಮೇಲ್ಗಡೆ ಎಷ್ಟು ನಂಬರ್ಗಳನ್ನು ಆ್ಯಡ್ ಮಾಡಿದ್ದೀವೋ ಆ ಸಂಖ್ಯೆಯಿಂದ ನಾವು ಅದನ್ನು ಡಿವೈಡ್ ಮಾಡಬೇಕು. ಸೊ ಇಲ್ಲಿ 2 ನಂಬರ್ ಇದೆ, ಹಾಗಾಗಿ 2ರಿಂದ ಡಿವೈಡ್ ಮಾಡಿದ್ದೀವಿ. ಓಕೆನಾ. ಹಾಗೆ ಮಾಡಿದಾಗ ನಮಗೆ ಎವರೇಜ್ ಸಿಗುತ್ತೆ. 6.5 month ಸಿಗ್ತಾ ಇದೆ. ಸೊ ದಿಸ್ ಇಸ್ ದಿ ಎವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್. ಇದಾದ ನಂತರ ನಾವು ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಹೋಗ್ಬಿಡ್ತೀವಿ ಡೈರೆಕ್ಟಾಗಿ. ಸೊ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ಗೆ ಫಾರ್ಮುಲಾ ಏನು, ಟೋಟಲ್ ಡ್ರಾಯಿಂಗ್ಸ್ ಇಂಟು ಎವರೇಜ್ ಪೀರಿಯಡ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಹೋಲ್ ಡಿವೈಡೆಡ್ ಬೈ 12. ಓಕೆನಾ, ಇದು ಫಾರ್ಮುಲಾ. ಹಾಗಿದ್ರೆ ಇಲ್ಲಿ ಟೋಟಲ್ ಡ್ರಾಯಿಂಗ್ಸ್ ಹೇಗೆ ಕ್ಯಾಲ್ಕುಲೇಷನ್ ಮಾಡೋದು, ವೆರಿ ಸಿಂಪಲ್. ಅವನೇನು ಮಾಡ್ತಾ ಇದ್ದಾನೆ, ಹಿ ವಿತ್ಡ್ರೂಸ್ ₹1000 per month ಅಂತ ಇದೆ. ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಮಂತ್ ಅಂತ ಕೊಟ್ಟಿದ್ದಾರಲ್ವಾ. ಅಂದಮೇಲೆ ₹1000 ಅವನು ಮಂತ್ಲಿ ವಿತ್ಡ್ರಾ ಮಾಡ್ತಾ ಇದ್ದಾನೆ. ಹಾಗಾಗಿ 1 ವರ್ಷದಲ್ಲಿ ಎಷ್ಟು ಮಂತ್ ಆಗುತ್ತೆ, ಟೋಟಲ್ ಆಗಿ 12 months ಆಗುತ್ತೆ. ಸೊ ಟೋಟಲ್ ಡ್ರಾಯಿಂಗ್ ಈಸ್ ಈಕ್ವಲ್ ಟು 1000 × 12. ಓಕೆನಾ. ಇಂಟು ಎವರೇಜ್ ಪೀರಿಯಡ್ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೀವಿ 6.5 ಅಂತ, ಅದನ್ನು ಬರ್ಕೊಂಡ್ವಿ. ಇಂಟು 6.5 ಆ್ಯಂಡ್ ರೇಟ್ ಆಫ್ ಇಂಟ್ರೆಸ್ಟ್ ಅವರು ಎಷ್ಟು ಹೇಳಿದ್ದಾರೆ, 10% ಅಂತ ಕೊಟ್ಟಿದ್ದಾರೆ ಇಲ್ಲಿ. ಸೊ 10%ಅನ್ನು ಮಲ್ಟಿಪ್ಲೈ ಮಾಡಿದ್ವಿ, ಹೋಲ್ ಡಿವೈಡ್ ಬೈ 12. ಸೊ ಇಷ್ಟು ಮಾಡಿದಾಗ ನಮಗೆ ನೋಡಿ, ಇಲ್ಲಿ ಪರ್ಸೆಂಟೇಜ್ ಕಂಪಲ್ಸರಿ ಹಾಕಬೇಕು. ನೀವು ಪರ್ಸೆಂಟೇಜ್ ಅಂತ ಬರೆದಿಲ್ಲ ಅಂದರೆ ತಪ್ಪಾಗತ್ತೆ. ಇಂಟು 10 ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಪರ್ಸೆಂಟೇಜ್ ಸಿಂಬಲ್ ಇರುತ್ತಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ಮಾತ್ರ ನಿಮ್ಗೆ ಆನ್ಸರ್ ಬರುತ್ತೆ. ಅದಿಲ್ಲ ಅಂದರೆ 10/100 ಡಿವೈಡೆಡ್ ಬೈ 100 ಅಂತ ಮಾಡ್ಕೋಬೇಕು. ಎರಡೂ ನಡೆಯುತ್ತೆ, ಹೆಂಗೆ ಬರೆದ್ರೂ ನಡೆಯುತ್ತೆ. ಬಟ್ ನೀವು ಪರ್ಸೆಂಟೇಜ್ ಸಿಂಬಲ್ ಹಾಕ್ತೀರಿ ಅಂತಂದರೆ ಈ ರೀತಿ ಪರ್ಸೆಂಟೇಜ್ ಸಿಂಬಲನ್ನು ಕರೆಕ್ಟಾಗಿ ತೋರಿಸ್ಬೇಕು, ಆಯಿತಾ. ಸೊ ಹೀಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ ಅಂದರೆ ಟೋಟಲ್ ಡ್ರಾಯಿಂಗ್ ನಮಗೆ 12,000 ಬಂತು 1 ವರ್ಷಕ್ಕೆ. ಇಂಟು 6.5 ಇಂಟು 10% ಡಿವೈಡ್ ಬೈ 12 ಮಾಡಿದ್ವಿ, 650 ಆನ್ಸರ್ ಬರ್ತಾ ಇದೆ. ಇಷ್ಟು ಈಸಿಯಾಗಿ ಈ ಮೆಥಡಲ್ಲಿ ನಾವು ಇಂಟ್ರೆಸ್ಟನ್ನ ಕ್ಯಾಲ್ಕುಲೇಷನ್ ಮಾಡ್ಬೋದು. ಸಪೋಸ್ ನೀವು ಇದನ್ನೇ ಪ್ರಾಡಕ್ಟ್ ಮೆಥಡಲ್ಲಿ ಮಾಡಿದ್ರೂ ಕೂಡ ಸೇಮ್ ಆನ್ಸರ್ ಬರುತ್ತೆ. ಬಟ್ ಏನಪ್ಪ ಅಂತಂದರೆ ಡಿಫ್ರೆನ್ಸ್ ಏನಪ್ಪ ಅಂತಂದರೆ ಲೆಂದಿ ಆಗುತ್ತೆ ಪ್ರೊಸೀಜರ್. ಯಾಕೆ ಲೆಂದಿ ಆಗುತ್ತೆ ಅಂದರೆ ಅವನು ಪ್ರತಿ ಮಂತಿನ ಬಿಗಿನಿಂಗಿಗೆ
ತೌಸಂಡ್ ವಿಡ್ರಾ ಮಾಡ್ತಾ ಇದ್ದಾನೆ ಅಂದರೆ ನಿಮಗೆ ಟೋಟಲ್ ಡೇಟ್ ಆಫ್ ಡ್ರಾಯಿಂಗ್ ಎಷ್ಟಾಗುತ್ತೆ 12 ಮಂತ್ಸ್ ಆಗುತ್ತೆ. ಸೊ ಈ ರೀತಿ ನಾವು ಟೇಬಲ್ ಹಾಕೊಳ್ತಿದ್ವಲ್ಲ ಪ್ರಾಡಕ್ಟ್ ಮೆಥಡಲ್ಲಿ, ಅಲ್ಲಿ ಟೋಟಲ್ 12 ಲೈನ್ಸನ್ನು ಬರ್ಕೋಬೇಕು. ಪ್ರತಿ ಮಂತಿನ ಬಿಗಿನಿಂಗ್ ಡೇಟ್ ಬರಿಬೇಕು, ಪ್ರತಿ ಮಂತಿಗೆ 1000 ಬರಿಬೇಕು, ಔಟ್ಸ್ಟ್ಯಾಂಡಿಂಗ್ ಮಂತ್ ಪ್ರತಿ ಮಂತಿಗೆ ಕ್ಯಾಲ್ಕುಲೇಷನ್ ಮಾಡಬೇಕು ಅಲ್ವಾ. 12, 11, 10, 9, 8, 6, 7 ಹೀಗೆ ಬರ್ತಾ ಹೋಗುತ್ತೆ. ಅದನ್ನು 12 ಮಂತ್ಸಿಗೆ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಮತ್ತು ಪ್ರಾಡಕ್ಟ್ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು, ಅದನ್ನು ಟೋಟಲ್ ಮಾಡಬೇಕು. ಅದಾದಮೇಲೆ ಇಂಟ್ರೆಸ್ಟಿಗೆ ಫಾರ್ಮುಲಾ ಹಾಕಬೇಕು. ಸೊ ಇಷ್ಟೊಂದು ಲೆಂದಿ ಪ್ರೊಸೆಸನ್ನು, ತುಂಬ ಉದ್ದದ ಪ್ರೊಸೆಸನ್ನು ನಾವು ಶಾರ್ಟ್ ಮಾಡಿ ಈ ರೀತಿ ಎವ್ರೇಜ್ ಪೀರಿಯಡ್ ಮೆಥಡಲ್ಲಿ ಸುಲಭವಾಗಿ ಮಾಡ್ಬೋದು. ಅದಕ್ಕೇನೆ ಈ ಮೆಥಡ್ಗೆ ನಾವು ಶಾರ್ಟ್ ಕಟ್ ಮೆಥಡ್ ಅಂತ ಕರಿತೀವಿ, ಆಯ್ತಾ. ಇನ್ನು ನೆಕ್ಸ್ಟ್ ಕೇಸನ್ನು ನೋಡೋಣ. ಇಲ್ಲಿ ಏನಿದೆ, ಅಟ್ ದಿ ಎಂಡ್ ಆಫ್ ಈಚ್ ಮಂತ್ ಅಂತ ಕೊಟ್ಟಿದ್ದಾರೆ. ಸೇಮ್ ವೇ ಫಸ್ಟ್ ಕೇಸಲ್ಲಿ ಬಿಗಿನಿಂಗ್ ಆಫ್ ಈಚ್ ಮಂತ್ ಇತ್ತು. ಈಗ ನೆಕ್ಸ್ಟ್ ಕೇಸಲ್ಲಿ ಪ್ರತಿ ಮಂತಿನ ಎಂಡ್ ಡೇಟಿಗೆ ಅವನು ವಿಡ್ರಾ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿದ್ದಾರೆ. ಸೊ ನಮ್ಮ ಕೆಲಸ ಇಷ್ಟೇ, ಎವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್ಗೆ ನಮಗೆ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಮತ್ತು ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಬೇಕು. ಅದು ಎಷ್ಟಾಗುತ್ತೆ ಅಂತ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ನಮಗೆ ಡೇಟ್ ಆಫ್ ಡ್ರಾಯಿಂಗ್, ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್, ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಬೇಕಲ್ವಾ. ಸೊ ಅದನ್ನು ಫಸ್ಟ್ ಬರ್ಕೊಳ್ಳೋಣ. ಪ್ರತಿ ಮಂತಿನ ಎಂಡ್ ಡೇಟಿಗೆ ಅವನು ವಿಡ್ರಾ ಮಾಡಿದ್ದಾನೆ ಅಂದಮೇಲೆ ನಮ್ಮ 2024-25 ಇಯರಲ್ಲಿ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಯಾವುದಾಗತ್ತೆ ನೋಡ್ಕೊಳ್ಳಿ. ಸೊ ಫಸ್ಟ್ ಮಂತ್ ಅಂತಂದರೆ ಏಪ್ರಿಲ್ ಮಂತಿನ ಎಂಡಿಗೆ ಅಂದರೆ 30/4/2024ಗೆ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ಹಾಗೆಯೇ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಲಾಸ್ಟ್ ಮಂತಿನ ಎಂಡಿಗೆ, ಅಂದರೆ ಲಾಸ್ಟ್ ಮಂತ್ ಅಂದರೆ ಮಾರ್ಚ್ 2025 ಆಗುತ್ತಲ್ವಾ. ಮಾರ್ಚ್ ಮಂತಿನ ಎಂಡ್ ಡೇಟ್ ಅಂದರೆ 31/3/2025 ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆಯಿತು. ಸೊ ಈಗ ನಮ್ಮ ಇಯರ್ ಎಂಡ್ ಯಾವುದು ಅದನ್ನು ಮೇಲ್ಗಡೆ ಬರ್ಕೋತೀನಿ. 31/3/2025 ಈಸ್ ದಿ ಇಯರ್ ಎಂಡ್. ಸೊ ಈ ಡೇಟಿಂದ ಇಲ್ಲಿ ತನಕ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಕ್ಯಾಲ್ಕುಲೇಷನ್ ಮಾಡಿಕೊಂಡು ಬರ್ಕೊಳ್ಳೋಣ. ಸೊ 30/4/2024ರಿಂದ 31/3/2025 ತನಕ ಔಟ್ಸ್ಟ್ಯಾಂಡಿಂಗ್ ಮಂತ್ ಎಷ್ಟಾಗುತ್ತೆ ನೋಡಿ. ಅಂದರೆ ಎಷ್ಟು ಮಂತಿಗೆ ಅವನು ಇಂಟ್ರೆಸ್ಟ್ ಕೊಡಬೇಕು ಅಂತ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೋಡಿ ಇಲ್ಲಿ 30ನೇ ತಾರೀಕು ಅಂತಂದರೆ ಈ ಆಲ್ರೆಡಿ ಮಂತ್ ಎಂಡ್ ಆಗೋಯ್ತು. ಹಾಗಾಗಿ 4ನೇ ಮಂತಿಗೆ ಅವನೇನು ಇಂಟ್ರೆಸ್ಟ್ ಕೊಡಬೇಕಾಗಿಲ್ಲ, ನೆಕ್ಸ್ಟ್ ಮಂತಿಂದ ಕೊಟ್ಟರೆ ಸಾಕಲ್ವಾ. ಸೊ 5ರಿಂದ ಶುರು ಮಾಡ್ಕೊಳ್ಳೋಣ. 5, 6, 7, 8, 9, 10, 11, 12, 1, 2 and 3 ಟೋಟಲ್ ಆಗಿ 11 ಮಂತ್ಸ್ ಔಟ್ಸ್ಟ್ಯಾಂಡಿಂಗ್ ಆಗುತ್ತೆ. ಹಾಗೆಯೇ 31/3/2025 ಅಂದರೆ ಇಯರ್ ಎಂಡ್ ಡೇಟ್, ಅಲ್ಲಿಂದ ಇಯರ್ ಎಂಡ್ ತನಕ ಎಷ್ಟಾಗುತ್ತೆ. 1 ಮಂತಿಗೆ ಕೂಡ ಅವನು ಇಂಟ್ರೆಸ್ಟನ್ನು ಕೊಡೋ ಅವಶ್ಯಕತೆ ಇಲ್ಲ, ಓನ್ಲಿ 1 ಡೇ ಕೂಡ ಆಗಲ್ಲ ಅಲ್ವಾ. ಹಾಗಾಗಿ 0 ಮಂತ್ ಅಂತ ನಾವು ತಗೋತೀವಿ, ಕನ್ಸಿಡರ್ ಮಾಡ್ತೀವಿ. 11 + 0 ಡಿವೈಡೆಡ್ ಬೈ 2. ಸೊ ಹೀಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದಾಗ 5.5 ಮಂತ್ ಎವರೇಜ್ ಪೀರಿಯಡ್ ಸಿಗ್ತಾ ಇದೆ. ಇದನ್ನು ಫಸ್ಟ್ ಬರ್ಕೊಂಡ್ವಿ. ಇದಾದಮೇಲೆ ಇಂಟ್ರೆಸ್ಟ್ ಆನ್ ಡ್ರಾಯಿಂಗನ್ನು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇದೇ ಸೇಮ್ ಫಾರ್ಮುಲಾ, ಹಿಂದೆ ಹಾಕಿದ್ವಲ್ಲ ಅದೇ ಫಾರ್ಮುಲಾ. ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಎವರೇಜ್ ಪೀರಿಯಡ್ ಹೋಲ್ ಡಿವೈಡೆಡ್ ಬೈ 12. ಹಿಂದೆ ಮಾಡಿದ ಹಾಗೇನೆ ಇಲ್ಲಿ 1000 × 12 ಮಾಡಿದ್ವಲ್ಲ, ಹಾಗೇನೆ ಟೋಟಲ್ ಡ್ರಾಯಿಂಗಿಗೆ 1000 × 12 ಮಾಡಿದ್ವಿ. ಇಂಟು 10%, ಮೊದಲಿಗೆ ಪರ್ಸೆಂಟೇಜ್ ಬರೆದೆ ನಾನಿಲ್ಲಿ. ಅದಾದಮೇಲೆ ಇಂಟು ಎವರೇಜ್ ಪೀರಿಯಡ್ ಬರೆದೆ ಡಿವೈಡ್ ಬೈ 12. ಸೊ ಇದನ್ನು ಸ್ವಲ್ಪ ಆ ಕಡೆ ಮಾಡಿದ್ದೀನಿ ಅಷ್ಟೇ, ಫಾರ್ಮುಲಾ ಮತ್ತೇನು ಚೇಂಜಸ್ ಆಗಿಲ್ಲ, ಎಲ್ಲ ಸೇಮ್ ಆನ್ಸರೇ ಬರುತ್ತೆ. ಸೊ ಹೀಗೆ ಮಾಡಿದಾಗ ನನಗೆ ಆನ್ಸರ್ ಎಷ್ಟು ಬರ್ತಾ ಇದೆ, 550 ಬರ್ತಾ ಇದೆ. ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ನೀವು ಮಾಡಿ ನೋಡ್ಬೋದು. ಇದು 12,000 ಬಂತು, ಅದ್ರ ಮೇಲೆ 10% ಅಂದರೆ 1200 ಆಯಿತು. ಇಂಟು 5.5 ಹೋಲ್ ಡಿವೈಡ್ ಬೈ 12 ಮಾಡಿದಾಗ 550 ಆನ್ಸರ್ ಬರುತ್ತೆ. ಸೊ ಇಷ್ಟು ಈಸಿಯಾಗಿ ಈ ಥರದ ಪ್ರಾಬ್ಲಮನ್ನು ನಾವು ಸಾಲ್ವ್ ಮಾಡ್ಬೋದು. ಇನ್ನು ಇನ್ನೊಂದು ಕೇಸನ್ನು ಕೇಳ್ಬೋದು ಅವರು, ಏನಂತ ಕೇಳ್ಬೋದು, ಆ್ಯಟ್ ದಿ ಮಿಡಲ್ ಆಫ್ ಈಚ್ ಮಂತ್. ಇದು ಆ್ಯಕ್ಚುಲಿ ನಮಗೆ ಈ ಒಂದು ಕ್ವಶನ್ ಬ್ಯಾಂಕಲ್ಲಿ ಕೊಟ್ಟಿಲ್ಲ ಅದ್ರ ಬಗ್ಗೆ. ಆ್ಯಟ್ ದಿ ಬಿಗಿನಿಂಗ್ ಮತ್ತು ಆ್ಯಟ್ ದಿ ಎಂಡ್ ಅಷ್ಟೇ ಕೊಟ್ಟಿದ್ದಾರೆ. ಬಟ್ ಮಿಡಲ್ ಆಫ್ ದಿ ಮಂತ್ ಕೂಡ ನಿಮಗೆ ಕೆಲವೊಂದು ಸಲ ಕೇಳ್ಬೋದು. ಸೊ ಹಾಗಾಗಿ ಅದನ್ನು ಹೇಗೆ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ರೆ ಒಳ್ಳೆಯದು. ಇಲ್ಲೂ ಕೂಡ ನಾವು ಸೇಮ್ ಪ್ರೊಸೀಜರನ್ನು ಫಾಲೋ ಮಾಡ್ತೀವಿ. ಆ್ಯಟ್ ದಿ ಮಿಡಲ್ ಆಫ್ ಈಚ್ ಮಂತಿಗೆ ಅವನು 1000 ರೂಪೀಸನ್ನು ವಿಡ್ರಾ ಮಾಡ್ತಾ ಇದ್ದಾನೆ ಅಂತ ಕೊಟ್ಟಿದ್ರೆ, ಅವಾಗಲೂ ಕೂಡ ನಾವು ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್, ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗನ್ನು ಬರ್ಕೋಬೇಕು. ಮಿಡಲ್ ಆಫ್ ಈಚ್ ಮಂತ್ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಯಾವುದಾಗುತ್ತೆ, 2024-25 ಇಯರಲ್ಲಿ ಫಸ್ಟ್ ಮಂತ್ ಯಾವುದಾಗುತ್ತೆ, ಏಪ್ರಿಲ್ ಆಗುತ್ತಲ್ವಾ. ಏಪ್ರಿಲಿನ ಮಿಡಲ್ ಅಂತಂದರೆ ಇಟ್ ಈಸ್ 15/4/2024 ಈಸ್ ದಿ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ಹಾಗೆಯೇ ಲಾಸ್ಟ್ ಮಂತ್ ಆಫ್ ದಿ ಇಯರ್ ಮಾರ್ಚ್ 2025 ಆಗುತ್ತಲ್ವಾ. ಮಾರ್ಚ್ 2025ನ ಮಿಡಲ್ ಅಂದರೆ 15/3/2025 ಇದು ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ಹಾಗೆ ಇಯರ್ ಎಂಡ್ ಯಾವುದಾಗುತ್ತೆ, 31/3/2025 ಇದು ಇಯರ್ ಎಂಡ್. ಈ ಡೇಟಿಂದ ಇಲ್ಲಿ ತನಕ ಲಾಂಗೆಸ್ಟ್, ಈ ಡೇಟಿಂದ ಇಲ್ಲಿ ತನಕ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್. ಇದರ ಎವರೇಜನ್ನು ತಗೋತೀವಿ. ಸೊ ನೋಡಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳೋಣ. ಫಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತನ್ನು ಈ ಡೇಟಿಂದ ಇಲ್ಲಿ ತನಕ ನೋಡಿ. 4th ಮಂತಿನ ಮಿಡಲಲ್ಲಿ ಅವನು ವಿಡ್ರಾ ಮಾಡಿದ್ದಾನೆ ಅಂದರೆ ಅವನು ಆ ಮಂತಲ್ಲಿ 4th ಮಂತಲ್ಲಿ ಅಥವಾ ಏಪ್ರಿಲ್ ಮಂತಲ್ಲಿ ಅರ್ಧ ತಿಂಗಳು ಮಾತ್ರ ಇಂಟ್ರೆಸ್ಟ್ ಕೊಟ್ಟರೆ ಸಾಕು, ಇನ್ನು ಅರ್ಧ ತಿಂಗಳಿಗೆ ಕೊಡಬೇಕಾಗಿಲ್ಲ ಅಲ್ವಾ. ಸೊ ಅಲ್ಲಿ ಅರ್ಧ ಮಂತನ್ನು ತಗೊಳ್ಳೋಣ, ಹಾಫ್ ಮಂತ್ ಬಂತು. ಆ್ಯಂಡ್ 5th ಮಂತಿಂದ ಪೂರ್ತಿ ಮಂತಿಗೆ ಕೊಡಬೇಕು. 5, 6, 7, 8, 9, 10, 11, 12, 1, 2 and 3. ಸೊ ಟೋಟಲ್ 11 ಮಂತ್ಸ್ ಪ್ಲಸ್ ಹಾಫ್ ಮಂತ್.
11.5 ಮಂತ್ಸಿಗೆ ಅವನು ಇಂಟ್ರೆಸ್ಟ್ ಕೊಡಬೇಕು. ಅದನ್ನು ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಕನ್ಸಿಡರ್ ಮಾಡಿದ್ವಿ. ಅದಾದಮೇಲೆ ಶಾರ್ಟೆಸ್ಟ್ ನೋಡೋಣ, ಈ ಡೇಟಿಂದ ಇಯರ್ ಎಂಡ್ ತನಕ, ಅಂದರೆ ಮಾರ್ಚ್ ತಿಂಗಳ ಅರ್ಧದಿಂದ ಮಾರ್ಚ್ ತಿಂಗಳ ಎಂಡ್ ತನಕ, ಅಲ್ಲಿ ತನಕ ಅರ್ಧ ಮಂತ್ ಆಗುತ್ತೆ, ಆರ್ 0.5 ಮಂತ್. ಸೊ 0.5 ಅಂತ ಬರೆದ್ವಿ. ಇದರ ಎವರೇಜ್ 6 ಮಂತ್ ಆಗುತ್ತೆ. ಆ್ಯಂಡ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ವಿ, ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಎವರೇಜ್ ಪೀರಿಯಡ್ ಡಿವೈಡ್ ಬೈ 12. ಸೊ 1000 ಇಂಟು 12 ಸೇಮ್, ಇದು ಸೇಮ್ ಇರುತ್ತೆ, ಇಂಟು 10% ಇಂಟು 6/12. ಇಲ್ಲಿ ಕ್ಯಾಲ್ಕುಲೇಷನ್ ಮಾಡಿರುವಂಥ 6 ಇಲ್ಲಿ ಹಾಕಿದ್ವಿ, ಡಿವೈಡ್ ಬೈ 12. ಸೊ ಹೀಗೆ ಮಾಡಿದಾಗ ನಮಗೆ 600 ಅಂತ ಆನ್ಸರ್ ಬರ್ತಾ ಇದೆ. ಇಷ್ಟು ಈಸಿಯಾಗಿ ಈ 3 ಕೇಸ್ಗಳನ್ನು ನಾವು ಸಾಲ್ವ್ ಮಾಡ್ಬೋದು. ಇದರಲ್ಲಿ ಯಾವುದೇ 2 ಕೇಸ್ಗಳನ್ನು ನಿಮಗೆ 6 ಮಾರ್ಕಿಗೆ ಕೇಳ್ತಾರೆ. ನಿಮಗೆ ಇದು ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ಇದರಲ್ಲಿ ಮೇನ್ ಏನಪ್ಪ ಅಂತಂದರೆ, ಕೀ ಪಾಯಿಂಟ್ಸ್ ಏನಪ್ಪ ಅಂತಂದರೆ, ಫಸ್ಟ್ ಡೇಟ್ ಆಫ್ ಡ್ರಾಯಿಂಗಿಂದ ಇಯರ್ ಎಂಡ್ ತನಕ ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಆಗಿರುತ್ತೆ. ಆ್ಯಂಡ್ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗಿಂದ ಇಯರ್ ಎಂಡ್ ತನಕ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಆಗಿರುತ್ತೆ. ಸೊ ಅದೆರಡು ಡೇಟ್ಗಳನ್ನು ಬರ್ಕೋಬೇಕು, ಹಾಗೆಯೇ ಇಯರ್ ಎಂಡ್ ಡೇಟನ್ನು ಬರ್ಕೋಬೇಕು. ಸೊ ಇದು ಮೊದಲನೇ ಸ್ಟೆಪ್. ಅದಾದಮೇಲೆ ಎವರೇಜ್ ಪೀರಿಯಡ್ ಕ್ಯಾಲ್ಕುಲೇಷನ್ ಮಾಡ್ತೀವಲ್ಲ, ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲನ್ನು ಹಾಕ್ಬಿಟ್ಟಿದ್ದೀನಿ ನೋಡಿ. ಮಂತ್ಲಿ ಇದ್ದಾಗ ಫಿಕ್ಸ್ ಇರುತ್ತೆ, ಇದು ಮಂತ್ಲಿ ಅಥವಾ ಕ್ವಾರ್ಟರ್ಲಿ ಕೊಡ್ತಾರೆ ನಿಮಗೆ. ಮಂತ್ಲಿ ಕೊಟ್ಟಾಗ ನೀವು ಕ್ಯಾಲ್ಕುಲೇಷನ್ ನಿಮಗೆ ಬಂದಿಲ್ಲ ಅಂತಂದರೆ, ಸಪೋಸ್ ಈ ಟೇಬಲನ್ನು ನೆನ್ಪಿಟ್ಕೊಂಡ್ರು ನಡೆಯುತ್ತೆ. ಸೊ ಮಂತ್ಲಿ ಕೊಟ್ಟಾಗ 12 + 1 ಡಿವೈಡ್ ಬೈ 2 ಮಾಡ್ತೀವಿ. ಸೊ ಆಗಲೇ ಮಾಡಿದ್ವಿ ಅಲ್ವಾ, 1 + 12 ಅಥವಾ 12 + 1 ಡಿವೈಡ್ ಬೈ 2 ಮಾಡ್ತೀವಿ. ಹಾಗೆ ಮಿಡಲ್ ಕೊಟ್ಟಾಗ ಎವರೇಜ್ ಮಂತನ್ನು ಈ ರೀತಿ 11.5 + 0.5 ಡಿವೈಡ್ ಬೈ 2 ಮಾಡ್ತೀವಿ. 6 ಮಂತ್ ಬರುತ್ತೆ, ಇಲ್ಲಿ 6.5 ಮಂತ್ ಬರುತ್ತೆ. ಹಾಗೆ ಎಂಡ್ ಕೊಟ್ಟಾಗ 11 + 0 ಡಿವೈಡ್ ಬೈ 2 ಮಾಡ್ತೀವಿ, ಅವಾಗ ನಮಗೆ 5.5 ಮಂತ್ ಬರುತ್ತೆ. ಸೊ ಈ ರೀತಿಯಾಗಿ ಮಂತ್ಲಿ ಕೊಟ್ಟಾಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ವಿ. ಇನ್ನು ಕ್ವಾರ್ಟರ್ಲಿ ಕೊಟ್ಟರೆ ಹೇಗೆ ಮಾಡೋದು ಅನ್ನೋದನ್ನು ಒಂದು ಸಿಂಪಲ್ ಎಕ್ಸಾಂಪಲ್ ಜೊತೆಗೆ ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ಇಲ್ಲಿ ನೋಡಿ, ಇದೇ ಮೂರ್ತಿ ಆ್ಯಂಡ್ ಪಾಟೀಲ್ ಆರ್ ಪಾರ್ಟ್ನರ್ಸ್, ಈ ಪ್ರಾಬ್ಲಮನ್ನೇ ನಾನು ತೊಗೊಂಡಿದ್ದೀನಿ. ಇಲ್ಲೇನು ಹೇಳಿದ್ದಾರೆ, ಮೂರ್ತಿ ವಿಡ್ರಾಸ್ ₹4,000 ಕ್ವಾರ್ಟರ್ಲಿ ಅಂತ ಹೇಳಿದ್ದಾರೆ, ಅಟ್ ದಿ ಬಿಗಿನಿಂಗ್ ಆಫ್ ಈಚ್ ಕ್ವಾರ್ಟರ್, ಅಟ್ ದಿ ಎಂಡ್ ಆಫ್ ಈಚ್ ಕ್ವಾರ್ಟರ್. ಸೊ ಈ ರೀತಿ ಕೊಟ್ಟಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ನಾವು ಡೇಟ್ ಆಫ್ ಡ್ರಾಯಿಂಗನ್ನು, ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್, ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗನ್ನು ಬರ್ಕೋಬೇಕಲ್ವಾ. ಅದೇ ಸ್ವಲ್ಪ ಟ್ರಿಕ್ಕಿ ಇರೋದು. ನಾವು ಈ ರೀತಿ ಪ್ರಾಡಕ್ಟ್ ಮೆಥಡಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ನಲ್ಲ, ಹೀಗೆ ಕ್ವಾರ್ಟರ್ಗಳನ್ನು ಬರ್ಕೊಳ್ಳೋದು, ಅದೇ ರೀತಿಯಾಗಿ ಇಲ್ಲಿ ಕೂಡ ಕ್ವಾರ್ಟರನ್ನು ಈ ರೀತಿ ಬರ್ಕೊಬಿಟ್ರೆ ನಮಗೆ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್, ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ಗಳನ್ನು ಐಡೆಂಟಿಫೈ ಮಾಡೋದು ಈಸಿ ಆಗುತ್ತೆ. ಸೊ ಈ ರೀತಿ ಟೇಬಲ್ ವೈಸ್ ನಾವು ಬರ್ಕೊಳ್ಳೋಣ. 4, 5, 6, 7, 8, 9, 10, 11, 12, 1, 2, 3 ಅಂದರೆ 4th ಮಂತಿಂದ ಶುರುವಾಗತ್ತಲ್ಲ ನಮ್ಮ ಇಯರ್. ಸೊ 4, 5, 6 ಒಂದು ಕ್ವಾರ್ಟರ್, ಅಂದರೆ 3 ಮಂತ್ಸಿನ ಒಂದು ಪೀರಿಯಡ್ಗೆ ನಾವು 1 ಕ್ವಾರ್ಟರ್ ಅಂತ ಹೇಳ್ತೀವಲ್ವಾ. ಸೊ 4th ಮಂತ್, 5th ಮಂತ್, 6th ಮಂತ್ ಒಂದು ಕ್ವಾರ್ಟರ್, 7, 8, 9 ಒಂದು ಕ್ವಾರ್ಟರ್, 10, 11, 12 ಒಂದು ಕ್ವಾರ್ಟರ್, 1, 2, 3 ಒಂದು ಕ್ವಾರ್ಟರ್ ಅಲ್ವಾ. ಸೊ ಇದರಲ್ಲಿ ಮೊದಲ ಡೇಟ್ ಆಫ್ ಡ್ರಾಯಿಂಗ್, ಪ್ರತಿ ಕ್ವಾರ್ಟರ್ನ ಬಿಗಿನಿಂಗಿಗೆ ಅವನು ವಿಡ್ರಾ ಮಾಡ್ತಾ ಇದ್ದಾನೆ ಅಂದರೆ ಫಸ್ಟ್ ಕ್ವಾರ್ಟರಿನ ಬಿಗಿನಿಂಗಿನ ಡೇಟ್ ಏನಿದೆ ಅದು ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆಗಿರುತ್ತೆ. ಸೊ ಫಸ್ಟ್ ಕ್ವಾರ್ಟರ್ನ ಬಿಗಿನಿಂಗ್ 4th ಮಂತ್ ಆಗುತ್ತೆ. 4th ಮಂತಿನ ಬಿಗಿನಿಂಗ್ ಅಂದರೆ 1. ಸೊ 1/4/2024 ಈಸ್ ದಿ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ನೋಡಿ, ಇಲ್ಲಿ ಇಯರ್ ಎಂಡ್ ಕೊಟ್ಟಿದ್ದಾರೆ 31/3/2024 ಅಂತ. ಸೊ ಈ ರೀತಿ ಕೊಟ್ಟಿದ್ದಾರೆ ಅಂದಮೇಲೆ ಆ ಇಯರ್ ಯಾವುದಾಯಿತು, 23-24 ಆಗುತ್ತೆ. ಸೊ ನಾವು ಹಿಂದಿನ ಪ್ರಾಬ್ಲಮಲ್ಲಿ 24-25 ತೊಗೊಂಡಿದ್ವಿ, ಬಟ್ ಇಲ್ಲಿ 23-24 ಆಗಿರೋದ್ರಿಂದ 1/4/2023 ಈಸ್ ದಿ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆಗುತ್ತೆ. ಅದಾದಮೇಲೆ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಲಾಸ್ಟ್ ಕ್ವಾರ್ಟರ್ನ ಬಿಗಿನಿಂಗ್ ಆಗಬೇಕಲ್ವಾ. ಸೊ ಇದು ಫಸ್ಟ್ ಕ್ವಾರ್ಟರ್, ಸೆಕೆಂಡ್ ಕ್ವಾರ್ಟರ್, ಥರ್ಡ್ ಕ್ವಾರ್ಟರ್, ಇದು 4th ಕ್ವಾರ್ಟರ್. 4th ಕ್ವಾರ್ಟರ್ನ ಬಿಗಿನಿಂಗಿಗೆ ಅಂದರೆ ಫಸ್ಟ್ ಮಂತ್ ಆಫ್ 2024 ಅಲ್ವಾ. ಸೊ ಅದರ ಬಿಗಿನಿಂಗ್ ಅಂದರೆ 1ನೇ ತಾರೀಕು ಆಗುತ್ತೆ. 1/1/2024 ಈಸ್ ದಿ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್. ಅರ್ಥ ಆಯ್ತಾ? ಈ ರೀತಿ ಫಸ್ಟ್ ಐಡೆಂಟಿಫೈ ಮಾಡಿ ಬರ್ಕೋತೀವಿ. ಆ್ಯಂಡ್ ಇಲ್ಲಿ ಕೆಳಗಡೆ ನಾನು ಇಯರ್ ಎಂಡ್ ಡೇಟನ್ನು ಹಾಕ್ಕೋತೀನಿ, 31/3/2024. ಸೊ ಈಗ ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಷನ್ ಮಾಡಿ ಬಂದಿರೋವಂಥ ಮಂತು ಲಾಂಗೆಸ್ಟ್ ಆಗುತ್ತೆ, ಇಲ್ಲಿಂದ ಇಲ್ಲಿಗೆ ಕ್ಯಾಲ್ಕುಲೇಷನ್ ಮಾಡಿ ಬಂದಿರೋ ಮಂತ್ ಶಾರ್ಟೆಸ್ಟ್ ಆಗುತ್ತೆ. ಸೊ 1/4/2023 ಇಂದ 31/3/2024 ತನಕ 4th ಮಂತಿನ ಬಿಗಿನಿಂಗ್ ಇದೆ. ಹಾಗಾಗಿ 4th ಮಂತಿಗೆ ಕೂಡ ಅವನು ಇಂಟ್ರೆಸ್ಟನ್ನು ಕೊಡಬೇಕು. 4, 5, 6, 7, 8, 9, 10, 11, 12, 1, 2, 3. ಸೊ ಟೋಟಲ್ 12 ಮಂತ್ಸ್. ಲಾಂಗೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ 12 ಆಯಿತು. ಹಾಗೆ 1/1/2024 ಇಂದ 31/3/2024 ತನಕ 1, 2, 3 ಅಂದರೆ ಫಸ್ಟ್ ಮಂತಿನ ಬಿಗಿನಿಂಗ್ ಡೇಟ್ ಇದೆ. ಹಾಗಾಗಿ ಫಸ್ಟ್ ಮಂತಿಗೆ ಕೂಡ ಅವನು ಇಂಟ್ರೆಸ್ಟ್ ಕೊಡಬೇಕಲ್ವಾ. ಸೊ 1, 2, 3 ಮಂತ್ಸಿಗೆ ಶಾರ್ಟೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಮಂತ್ ಅಂತ ಕರೆದ್ವಿ. ಸೊ 3 + 12 ಡಿವೈಡ್ ಬೈ 2 7.5 ಮಂತ್ ಬರ್ತಾ ಇದೆ. ಉಳಿದಿರೋ ಎಲ್ಲ ಕ್ಯಾಲ್ಕುಲೇಷನ್ ಸೇಮ್, ಬಟ್ ಟೋಟಲ್ ಡ್ರಾಯಿಂಗ್ ಅಲ್ಲಿ ಏನಾಗುತ್ತೆ, ಇಲ್ಲಿ ಮಲ್ಟಿಪ್ಲೈ ಬೈ 12 ಮಾಡೋದಲ್ಲ, ಮಲ್ಟಿಪ್ಲೈ ಬೈ 4 ಮಾಡ್ತೀವಿ. ಯಾಕಂದ್ರೆ ಕ್ವಾರ್ಟರ್ಲಿ ಅವ್ನು ವಿಡ್ರಾ ಮಾಡ್ಕೋತಾ ಇದ್ದಾನೆ. ಒಂದು ವರ್ಷಕ್ಕಿರೋದು 4 ಕ್ವಾರ್ಟರ್. ಸೊ 4000 × 4 ಮಾಡ್ತೀವಿ, ಇಂಟು 9% ಇಂಟು 7.5. ಸೊ ಡಿವೈಡ್ ಬೈ 12. ಹೀಗೆ ಮಾಡಿದಾಗ ನಮಗೆ 900 ಬಂತು. ನೋಡಿ, ನಾವಿಲ್ಲಿ ಪ್ರಾಡಕ್ಟ್ ಮೆಥಡಲ್ಲಿ ಇದನ್ನು ಕ್ಯಾಲ್ಕುಲೇಷನ್ ಮಾಡಿದಾಗೂ ಕೂಡ ಸೇಮ್ ಬಂದಿತ್ತಲ್ವಾ, 900. ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ 1/4/2023, ಹಾಗೆ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ 1/1/2024 ಬರೆದಿದ್ವಿ. ಅದೇ ಬರ್ತಾ ಇದೆ ಇಲ್ಲಿ. ಆ್ಯಂಡ್ ಅದಕ್ಕೆ ಕೂಡ 12 ಮತ್ತು 3 ಔಟ್ಸ್ಟ್ಯಾಂಡಿಂಗ್ ಮಂತ್ ಬಂದಿತ್ತು. ಅದರ ಎವರೇಜನ್ನು ಮಾಡ್ಕೊಂಡ್ವಿ. ಹಾಗಾಗಿ ನಮಗೆ ಇಲ್ಲಿ
12+3 ಡಿವೈಡ್ ಬೈ 2 ಮಾಡಿದಾಗ 7.5 ಮಂತ್ ಬಂದಿದೆ. ಅದನ್ನು ಕ್ಯಾಲ್ಕುಲೇಷನಿಗೆ ಹಾಕಿ ಈ ರೀತಿ 900 ಆನ್ಸರನ್ನು ತೊಗೊಬಂದ್ವಿ. ಹಾಗೆ ನೀನು ಎಂಡ್ ಆಫ್ ಈಚ್ ಕ್ವಾರ್ಟರ್ ಕೊಟ್ಟಾಗಲೂ ಅಷ್ಟೇ ನಾವು ಡೇಟ್ ಆಫ್ ಡ್ರಾಯಿಂಗ್ ಬರ್ಕೊಳ್ಳೋದೇ ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇಲ್ಲಿ ಪ್ರತಿ ಕ್ವಾರ್ಟರ್ನ ಎಂಡ್ ಡೇಟ್ ಅಂದಮೇಲೆ ಈ ರೀತಿ ಒಂದು ಬಾಕ್ಸ್ ಹಾಕೋಣ. ಕ್ವಾರ್ಟರ್ದು 4, 5, 6 ಫಸ್ಟ್ ಕ್ವಾರ್ಟರ್, 7, 8, 9, 10, 11, 12, 1, 2, 3 ಇದು ಲಾಸ್ಟ್ ಕ್ವಾರ್ಟರ್ ಅಲ್ವಾ. ಫಸ್ಟ್ ಕ್ವಾರ್ಟರ್ನ ಎಂಡ್ ಡೇಟಿಗೆ ಅವನು ಫಸ್ಟ್ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಪ್ರತಿ ಕ್ವಾರ್ಟರ್ನ ಎಂಡಿಗೆ ಅಂದಮೇಲೆ ಫಸ್ಟ್ ಕ್ವಾರ್ಟರ್ನ ಎಂಡ್ ಡೇಟು. ಸೊ 6th ಮಂತ್ ಇಸ್ ದಿ ಎಂಡ್ ಮಂತ್, ಅದರ ಎಂಡಿಗೆ ಅಂದರೆ 30th 6, 2023ಗೆ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆಯಿತು. ಹಾಗೆ ಲಾಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಲಾಸ್ಟ್ ಕ್ವಾರ್ಟರ್ನ ಲಾಸ್ಟಿಗೆ ಅಂದರೆ 3rd ಮಂತ್ ಏನಿದೆ ಇದರ ಎಂಡ್ಗೆ ಅಂದರೆ 31st 3, 2024 ಆಯಿತು. ಸೊ ಇದರಿಂದ ನಾವು ಇಯರ್ ಎಂಡ್ ತನಕ ಅಂದರೆ 31st 3, 2024 ತನಕ ಔಟ್ಸ್ಟ್ಯಾಂಡಿಂಗ್ ಮಂತ್ಗಳನ್ನು ಕ್ಯಾಲ್ಕುಲೇಷನ್ ಮಾಡ್ಕೋತೀವಿ. ನೋಡಿ ಈ ಡೇಟಿಂದ ಲಾಂಗೆಸ್ಟ್ ಆಗಿರುತ್ತಲ್ವಾ 30th 6, 2023ಇಂದ ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ ಮಾಡೋಣ. 6th ಮಂತ್ ಕನ್ಸಿಡರ್ ಆಗಲ್ಲ ಯಾಕಂದರೆ ಇದು ಎಂಡ್ ಡೇಟ್ ಇದೆ. ಸೊ ನೆಕ್ಸ್ಟ್ ಮಂತಿಂದ 7, 8, 9, 10, 11, 12, 1, 2, 3 ಸೊ ಟೋಟಲ್ 9 ಮಂತ್ಸ್ ಬಂತು. ಅದನ್ನು ಇಲ್ಲಿ ಬರ್ಕೊಂಡ್ವಿ. ಹಾಗೆಯೇ ಈ ಡೇಟಿಂದ ಇದು ಇಯರ್ ಎಂಡ್ ಡೇಟ್ ಇದೆ. ಇಯರ್ ಎಂಡಿಂದ ಇಯರ್ ಎಂಡ್ ತನಕ 0 ಮಂತ್ ಆಗುತ್ತೆ. ಸೊ 0 ಅಂತ ಬರ್ಕೊಂಡ್ವಿ. 9 + 0 / 2 4.5 ಮಂತ್ ಬಂತು. ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಟೋಟಲ್ ಡ್ರಾಯಿಂಗ್ ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಇಂಟು ಎವರೇಜ್ ಪೀರಿಯಡ್ ಡಿವೈಡ್ ಬೈ 12. ಟೋಟಲ್ ಡ್ರಾಯಿಂಗಿಗೆ 4000 ಇಂಟು 4 ಮಾಡ್ಕೋತೀವಿ, ಇಂಟು 12 ಅಲ್ಲ. ಸೊ 4000 ಇಂಟು 4 ಇಂಟು 9% ಇಂಟು 4.5 ಎವರೇಜ್ ಪೀರಿಯಡ್ ಬಂದಿದೆ. ಅದನ್ನು ಬರ್ಕೊಂಡ್ವಿ ಡಿವೈಡ್ ಬೈ 12. ಸೊ ಹೀಗೆ ಮಾಡಿದಾಗ ನಮಗೆ ಆನ್ಸರ್ 540 ಬರ್ತಾ ಇದೆ. ಅದನ್ನೇ ನಾನಿಲ್ಲಿ ಟೇಬಲಲ್ಲಿ ತೋರಿಸಿರೋದು. ಕ್ವಾರ್ಟರ್ಲಿ ಇದ್ದಾಗ ಬಿಗಿನಿಂಗ್ ಇದ್ದಾಗ 12 + 3 / 2 ಬರುತ್ತೆ. ಮಿಡಲ್ ಇದ್ದಾಗ 10.5 + 1.5 ಡಿವೈಡ್ ಬೈ 2 ಬರುತ್ತೆ. ಹಾಗೆ ಎಂಡ್ ಇದ್ದಾಗ 9 + 0 ಡಿವೈಡ್ ಬೈ 2 ಬರುತ್ತೆ. ಸೊ ನಿಮಗೆ ಮಿಡಲ್ ಇದ್ದಾಗ ಕ್ಯಾಲ್ಕುಲೇಷನ್ ತೋರಿಸಿಲ್ಲ ಅಲ್ವಾ, ವೆರಿ ಸಿಂಪಲ್. ಇದನ್ನು ಕೂಡ ಸಿಂಪಲ್ ಆಗಿ ನಾವು ಕ್ಯಾಲ್ಕುಲೇಷನ್ ಮಾಡ್ಬೋದು. ಪ್ರತಿ ಕ್ವಾರ್ಟರ್ನ ಮಿಡಲಲ್ಲಿ ಅವನೇನಾದರೂ ವಿಡ್ರಾ ಮಾಡ್ಕೊಂಡಿದ್ರೆ ಆ ಕ್ವಾರ್ಟರ್ನ ಮಿಡಲ್ ಮಂತ್ ನೋಡ್ಕೊಳ್ಳಿ, ಅದರ ಮಿಡಲ್ ಅಂದರೆ 5th ಮಂತ್ ಫಸ್ಟ್ ಡೇಟ್ ಆಫ್ ಡ್ರಾಯಿಂಗ್ ಆಗುತ್ತೆ. 5th ಮಂತಿನ ಮಿಡಲಿಗೆ 15/5 ಆಗುತ್ತೆ. ಹಾಗೆಯೇ ಲಾಸ್ಟ್ ಕ್ವಾರ್ಟರ್ನ ಮಿಡಲ್ ಮಂತ್ ಅಂದರೆ 2nd ಮಂತ್ ಆಗುತ್ತೆ. 2nd ಮಂತಿನ ಮಿಡಲ್ 15ನೇ ತಾರೀಕು ಆಗುತ್ತೆ. ಸೊ 15/2/2024 ಆ್ಯಂಡ್ ಇಲ್ಲಿ 15/5/2023 ಈ ರೀತಿಯಾಗಿ 2 ಡೇಟ್ ಆಫ್ ಡ್ರಾಯಿಂಗ್ ಅನ್ನು ಬರ್ಕೊಂಡು ಔಟ್ಸ್ಟ್ಯಾಂಡಿಂಗ್ ಮಂತ್ ಕ್ಯಾಲ್ಕುಲೇಷನ್ ಮಾಡಿದಾಗ 10.5 + 1.5 ಬರುತ್ತೆ. ಡಿವೈಡ್ ಬೈ 2 ಮಾಡಿದರೆ ನಮಗೆ 6 ಮಂತ್ ಸಿಗುತ್ತೆ. ಸೊ ನೀವು ಈ ರೀತಿಯಾಗಿ ಕ್ಯಾಲ್ಕುಲೇಷನ್ಗಳನ್ನು ನೆನ್ಪಿಟ್ಕೊಂಡು ಕೂಡ ಬರಿಬೋದು, ಇಲ್ಲ ಅಂತಂದರೆ ಕ್ಯಾಲ್ಕುಲೇಷನ್ಗಳನ್ನು ನಾನು ಹೇಳ್ಕೊಟ್ಟಾಗೆ ಮಾಡಿಕೊಂಡು ಕೂಡ ಬರಿಬೋದು. ಸೊ ಅದಕ್ಕೋಸ್ಕರ ಈ ಟೇಬಲನ್ನು ನಿಮಗೆ ಕೊಟ್ಟಿದ್ದೀನಿ. ಐ ಹೋಪ್ ಯು ಗಾಟ್ ಆಲ್ ದೀಸ್ ಪಾಯಿಂಟ್ಸ್. ದಟ್ಸ್ ಆಲ್ ಫಾರ್ ಟುಡೇ. ಇವತ್ತಿನ ಟಾಪಿಕಲ್ಲಿ ನಿಮಗೆ ಇನ್ನೇನಾದರೂ ಡೌಟ್ ಇದ್ದರೆ ನೀವು ನಿಮ್ಮ ಕಮೆಂಟ್ ಮೂಲಕ ಅದನ್ನು ನಮಗೆ ತಿಳಿಸ್ಬೋದು. ನಾನು ಅದನ್ನು ಕ್ಲಿಯರ್ ಮಾಡುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಇನ್ಯಾವುದಾದ್ರೂ ಟಾಪಿಕ್ ಮೇಲೆ ವಿಡಿಯೋಸ್ಗಳು ಬೇಕಿದ್ರೆ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಅಕೌಂಟೆನ್ಸಿನ ತುಂಬ ಈಸಿಯಾಗಿ ಕಲಿಯೋದಕ್ಕೆ ಪ್ರಾಕ್ಟೀಸ್ ಮಾಡೋದಕ್ಕೆ ಈ ವಿಡಿಯೋ ನಿಮಗೆ ಹೆಲ್ಪ್ ಮಾಡಿದ್ರೆ ವಿಡಿಯೋಗೊಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡ್ತೀರಲ್ಲ. ಮೋಸ್ಟ್ ಇಂಪಾರ್ಟೆಂಟ್ಲಿ ಇದೇ ಥರದ ಇನ್ನಷ್ಟು ಈಸಿ ಆಗಿರುವಂಥ ವಿಡಿಯೋಗೋಸ್ಕರ ನಮ್ಮ ಚಾನಲ್ ಅಕೌಂಟೆನ್ಸಿ ಈಸಿ ಲರ್ನರ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಟಾಪಿಕ್ನ ಪ್ಲೇಲಿಸ್ಟ್ ಲಿಂಕ್ ಹಾಗೆ ಈ ಸೀರೀಸ್ನ ಲಾಸ್ಟ್ ಪಾರ್ಟ್ ಮತ್ತು ನೆಕ್ಸ್ಟ್ ಪಾರ್ಟ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿದೆ, ನೋಡೋದಕ್ಕೆ ಮರಿಬೇಡಿ. ಐ ವಿಲ್ ಬಿ ಬ್ಯಾಕ್ ವಿತ್ ನೆಕ್ಸ್ಟ್ ಪಾರ್ಟ್ ವೆರಿ ಸೂನ್. ಅಂಟಿಲ್ ದೆನ್ ಎಂಜಾಯ್ ದ ಲರ್ನಿಂಗ್.